I deliver cakes, not capes. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೈಡರ್ 22 ಮಾಡೋ ನಮಸ್ಕಾರಗಳು ಮತ್ತು ಗುಡ್ ಈವ್ನಿಂಗ್. ಈ ವಿಡಿಯೋ ಮಾಡೋ ಮೇನ್ ಉದ್ದೇಶ ಏನಂದ್ರೆ, ಎಲ್ಲೋ ಒಂದು ಕಡೆ ಓದಿದ್ನಿ, ಮೇ ಬಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ನೋಡಿದ್ದು ಅನಿಸ್ತದೆ. ಏನಂದ್ರೆ, ಜೀವನದಾಗ ಕೆಲವೊಂದು ಜನರ ಸಪೋರ್ಟ್ ನಮ್ಮ ಲೈಫ್ದಾಗ ಸೈಲೆಂಟಾಗಿ ಚೇಂಜಸ್ ತರ್ತಾವಂತ, ಭಾಳ ಇಂಪ್ಯಾಕ್ಟು ಮಾಡ್ತಾವಂತ. ಜಸ್ಟ್ ಹಂಗೆ ನೋಡಿ ಬಿಟ್ಟಿದ್ನಿ, ತಲೆಯಾಗ ಹೊಳ್ದಿತ್ತದ. ಬಟ್ ನನಗೆ ಈಗ ಯಾಕೋ ಅದು ರಿಲೇಟೇಬಲ್ ಅನ್ಸತೈತಿ. ಯಾಕಂದ್ರೆ ನಾ ಹಂಗೆ ರ್ಯಾಂಡಮ್ ಆಗಿ ಮೋಟೋ ವ್ಲಾಗಿಂಗ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ನಿ. ಏನೂ ಪ್ರಿಪ್ರೇಷನ್ ಇರಲಿಲ್ಲ, ರ್ಯಾಂಡಮ್ ಆಗಿ ಏನು ಬರುತ್ತೆ ಹಂಗೆ ಹೋಗ್ಬೇಕಂತ, ಗೋ ವಿತ್ ದ ಫ್ಲೋ ಅಂತಾರಲ್ಲ, ಹಂಗೆ ಹೋಗ್ಬೇಕಂತ ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಂತೂ ಭಾಳ ಹೆಜಿಟೇಷನ್ ಇತ್ತು. ಆದರೂ ಏನಾದಾಗಲಿ ಅಂತ ಅಪ್ಲೋಡ್ ಮಾಡಿದ್ನಿ. ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಏನಂದ್ರೆ ರಿವ್ಯೂ ಎಲ್ಲ ಹೆಂಗೆ ಬರ್ತಾವೋ, ಏನು ರೆಸ್ಪಾನ್ಸ್ ಹೆಂಗೆ ಬರ್ತೈತೆ ಅನ್ನೋದು ಒಂದು ಅಂಜಿಕೆ ಇತ್ತು. ಅಷ್ಟೇ ಸಣ್ಣಂಗೆ ಭಾಳ ಒಂದು 50-60 ವ್ಯೂಸ್ ಓಡ್ತೈತಿ. ನಂಗೆ ಗೊತ್ತಿರೋರು ಫ್ರೆಂಡ್ಸ್ ಎಲ್ಲ ಅಷ್ಟು ಸಬ್ಸ್ಕ್ರೈಬ್ ಮಾಡ್ತಾರಂತ ಅಂದ್ಕೊಂಡಿದ್ನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಬಟ್ ವಿತಿನ್ 1 ಅವರ್ದಾಗ 50 to 60 ವ್ಯೂಸ್ ಕ್ರಾಸ್ ಆಗಿಬಿಡ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನನ್ನ ಫ್ಯಾಮಿಲಿ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಚಲೋ ಅಪ್ರಿಷಿಯೇಟ್ ಮಾಡಿದ್ರೆ, ಕಾಲ್ ಮಾಡಿನೂ ಅಪ್ರಿಷಿಯೇಟ್ ಮಾಡಿದ್ರೆ, ವಾಟ್ಸಪ್ ಒಳಗೂ ಪ್ರಮೋಟ್ ಮಾಡಿದ್ರೆ, ವಿಡಿಯೋ ಲಿಂಕ್ ಅಪ್ಲೋಡ್ ಮಾಡಿ, ಅವರೆಲ್ಲರಿಗೂ ನಾ ಥ್ಯಾಂಕ್ಸ್ ಹೇಳ್ತೇನೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಆ ಥರ ಆಯ್ತು. ನಂದು ಫಸ್ಟ್ ಮೋಟೋ ವ್ಲಾಗ್, ಅದು FZ ವಿತ್ರಿದ್ದ ರಿವ್ಯೂ ಮಾಡಿದ್ನಿ. ಅದಕ್ಕೆ ನಾ ಅಂದ್ಕೊಂಡಿರಲಿಲ್ಲ ಅಷ್ಟು ಭಾರಿ ರೆಸ್ಪಾನ್ಸ್ ಬಂದಿತ್ತು. ನನ್ನ ಫ್ರೆಂಡ್ಸ್ ಕಡೆಯಿಂದ, ಫ್ಯಾಮಿಲಿ ಕಡೆಯಿಂದ ಲೈಕ್ಸ್ ಆಗಿರಲಿ, ಕಮೆಂಟ್ಸ್ ಆಗಿರಲಿ, ನನ್ನ ಫ್ರೆಂಡ್ಸ್ ಎಲ್ಲ ಎನ್ಕರೇಜ್ ಮಾಡಿದ್ರು. ವಾಟ್ಸಪ್ದಾಗ ಸ್ಟೇಟಸ್ ಎಲ್ಲ ಇಟ್ಟು ಸಪೋರ್ಟ್ ಮಾಡಿದ್ರು. ಆ್ಯಂಡ್ ನನ್ನ ಫಸ್ಟ್ ವಿಡಿಯೋಕ್ಕೆ ಭಾರಿ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಇದನ್ನು ನನ್ನಂಗಿರೋ ಮಿಡ್ಲ್ ಕ್ಲಾಸ್ ಬಾಯ್ಸ್ ಸಲುವಾಗಿ ಡೆಡಿಕೇಟೆಡ್ ಆಗಿ ಚಾನಲ್ ಕ್ರಿಯೇಟ್ ಮಾಡಿದೆನು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಆನೆಸ್ಟ್ ಆಗಿ ಬೈಕ್ ರಿವ್ಯೂಸ್ ಮಾಡಬೇಕಂತ ನಾ ಜಾಸ್ತಿ ಟ್ರಸ್ಟ್ ಮಾಡೋದಂದ್ರೆ ನನ್ನ ಫ್ರೆಂಡ್ಸ ಮತ್ತು ಫ್ಯಾಮಿಲಿ. ನನ್ನ ಫ್ರೆಂಡ್ಸ ಮತ್ತು ಫ್ಯಾಮಿಲಿ ಕಡೆಯಿಂದನೇ ಇಷ್ಟು ಭಾರಿ ಪಾಸಿಟಿವ್ ರೆಸ್ಪಾನ್ಸ್ ಬಂದಿತ್ತಂದ್ರೆ, ನಾ ಇನ್ನು ಮುಂದೆ ಕಂಟೆಂಟ್ ಕ್ರಿಯೇಷನ್ ಕಂಟಿನ್ಯೂಸ್ ಆಗಿ ಮಾಡಬೇಕಂತ ನನಗೊಂದು ಎನ್ಕರೇಜ್ಮೆಂಟ್ ಸಿಕ್ಕಂಗೆ. ಐ ಡೆಲಿವರ್ ಕೇಕ್ಸ್, ನಾಟ್ ಕೇಪ್ಸ್. ಏನು ಗೊತ್ತಿಲ್ಲ, ನನಗೂ ಪ್ರನೌನ್ಸ್ ಮಾಡೋಕ್ಕೆ ಬರವತ್ತು. ಕೇಕ್ಸು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಟೊಮೆಟೊದವ್ರ ಭಾರಿ ಹಾಕಿದಾರ ಅವ್ರ ಬ್ಯಾಗ್ನಾಗ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಏನು ನಿಮಗೇನಾರು ಅರ್ಥ ಆಗ್ಯದ ಅಂದ್ರೆ ಹಾಕ್ರಿ ಅದನ್ನು ಕಮೆಂಟ್ ಒಳಗೆ. ಚಲೋ ಕ್ವಾಲಿಟಿ ಇರುವಂಥ ಕಂಟೆಂಟ್ ಕ್ರಿಯೇಟ್ ಮಾಡೋದು ನಂದು ಮೇನ್ ಇಂಟೆನ್ಷನ್ ಐತಿ. ಈಗ FZ ವಿತ್ರದ ರಿವ್ಯೂ ಆಗೈತಿ. ನೆಕ್ಸ್ಟ್ ಎಕ್ಸ್ಟ್ರೀಮ್ 125 ವಿಡಿಯೋ ಮಾಡ್ಬೇಕು ಅನ್ಕೊಂಡೇನು. ಎಕ್ಸ್ಟ್ರೀಮ್ 125 ವಿಡಿಯೋ ಆದಷ್ಟು ಬೇಗ ಮಾಡಿ ಅಪ್ಲೋಡ್ ಮಾಡ್ತೇನೆ. ಅಲ್ಲಿವರೆಗೂ ಥ್ರೂಔಟ್ ನನ್ನ ಯೂಟ್ಯೂಬ್ ಜರ್ನಿ ನಿಮ್ಮೆಲ್ಲರದು ಸಪೋರ್ಟ್, ಎನ್ಕರೇಜ್ಮೆಂಟ್ ನನಗೆ ಬೇಕು. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನಂತ. ಅಲ್ಲಿವರೆಗೂ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ಮೇನ್ ಇಂಪಾರ್ಟೆಂಟ್ಲಿ, ವಿಯರ್ ಹೆಲ್ಮೆಟ್ ಆ್ಯಂಡ್ ರೈಡ್ ಸೇಫ್ಲಿ.